ಇದೇ ಸೀರೀಸ್ನಲ್ಲಿ ನಾನು ಹಿಂದೆ ರಾಸ್ಬಿಹಾರಿ ಬೋಸ್ ಬಗ್ಗೆ ಹೇಳಿದ ನೆನಪಿದೆ. ಪ್ರಥಮ ಮಹಾಯುದ್ಧದ ವೇಳೆಗೆ ಬ್ರಿಟಿಷರ ವಿರುದ್ಧ ಪಿತೂರಿಯನ್ನ ಮಾಡಿ ಕೊನೆಗೆ ಆ ಪಿತೂರಿಯ ಕುರಿತಂತೆ ಎಲ್ಲ ವಿವರಗಳು ಬಹಿರಂಗವಾದಾಗ ಬ್ರಿಟಿಷರ ಕೈಗೆ ಸಿಗದೆ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾದವರು ರಾಸ್ಬಿಹಾರಿ ಬೋಸ್. ಅವರು ಜಪಾನಿಗೆ ಬಂದರು, ಜಪಾನಿನ ಪ್ರಜೆಯಾದರು, ಜಪಾನಿನ ಹೆಣ್ಮಗಳನ್ನು ಮದುವೆಯಾಗಿ ಸಿಟಿಸನ್ಶಿಪ್ ತೆಗೆದುಕೊಂಡ್ರು. ಭಾರತಕ್ಕೆ ಬರಲಿಲ್ಲ, ಆದರೆ ಜಪಾನ್ನಲ್ಲಿ ಇದ್ದುಕೊಂಡೂ ಕೂಡ ಭಾರತಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಿದ್ರು. ಇನ್ಫ್ಯಾಕ್ಟ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿದವರೇ. ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೂಲಕ ಅಲ್ಲಿರುವಂಥ ಸಾಕಷ್ಟು ಜನರನ್ನು ಸಂಘಟಿಸಿಕೊಂಡು ಅವರು ತುಂಬ ಪ್ರಯತ್ನ ಪಡ್ತಿದ್ದು ನಿಜವಾದರೂ ಕೂಡ ಒಂದು ಅವ್ರಿಗೆ ವಯಸ್ಸಾಗಿ ಹೋಗಿದ್ದರಿಂದ ಮತ್ತು ಅವರ ಕುರಿತಂತೆ ಈಗಿನ ಪೀಳಿಗೆಯವರಿಗೇನು ಗೊತ್ತಿಲ್ಲದೆ ಹೋಗಿದ್ದರಿಂದ ಅವ್ರಿಗೆ INA ವಿಸ್ತಾರ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಜೊತೆಗೆ INAಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಅವ್ರು ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರಿಸಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗ್ತಿರಲಿಲ್ಲ. ಹೊಸ ತರುಣರು ಯಾರು ಬ್ರಿಟಿಷರ ವಿರುದ್ಧ, ಬ್ರಿಟಿಷರ ಜೊತೆಯಲ್ಲಿ ಕಾದಾಟ ಮಾಡಬೇಕು ಶತ್ರುಗಳ ವಿರುದ್ಧ ಅಂತ ಬಂದಲ್ಲಿ ಉಳ್ಕೊಳ್ತಿದ್ರು, ಅವ್ರು ಇವರನ್ನ ಜಪಾನಿನ ಏಜೆಂಟು ಅಂತ ಕರೀತಿದ್ರು. ಜಪಾನಿನವರು ಹಾಕಿದ ಬಿಸ್ಕೆಟ್ಟಿಗೋಸ್ಕರ ಬಾಯಿ ಚಾಚ್ಕೊಂಡು ಕೂತಿರುವಂಥವ್ರು ನೀವು ನಮ್ಗೇನು ಹೇಳೋದು ಅಂತ ಪ್ರಶ್ನೆ ಮಾಡಿದ್ರೆ ರಾಸ್ಬಿಹಾರಿ ಬೋಸ್ಗೇನು ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಸುಭಾಷರು ಆಗಲ್ಲ. ಸುಭಾಷರ ಕುರಿತಂತೆ ಹೊಸ ಪೀಳಿಗೆಯ ತರುಣರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಮುಂದೇನು ಮಾಡ್ಲಿಕ್ಕೆ ಹೊರಡ್ತಾರೆ, ಏನು ಮಾಡಬೇಕಾಗಿದೆ ಎನ್ನುವುದರ ಕುರಿತಂತೆ ಸುಭಾಷರು ಮಾತನಾಡುವಾಗ ಪ್ರತಿಯೊಬ್ಬರು ರೋಮಾಂಚಿತರಾಗಿ ಅವ್ರ ಜೊತೆ ನಿಂತ್ಕೊಳ್ತಿದ್ರು. ಮತ್ತು ಸುಭಾಷರು ಯಾವುದೇ ದೇಶದ ಸಿಟಿಸನ್ಶಿಪ್ ಅನ್ನು ತೆಗೆದುಕೊಂಡು ಅಲ್ಲೇ ಉಳಿಯುವಂಥ ಪ್ರಯತ್ನ ಮಾಡದೆ ಸೈನ್ಯವನ್ನು ವಿಸ್ತಾರ ಮಾಡ್ತಾ ಭಾರತದ ಮೇಲೆ ಆಕ್ರಮಣ ಮಾಡುವ ತಮ್ಮ ಕಲ್ಪನೆಯನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದ್ರು. ಈಗ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಆ ನೇತೃತ್ವವನ್ನು ವಹಿಸೋದಕ್ಕೆ ಸುಭಾಷರೇ ಸಮರ್ಥ ಅಂತ ಎಲ್ರಿಗೂ ಗೊತ್ತಿತ್ತು. ಆದರೆ ಏನು, ಸುಭಾಷರು ಇಲ್ಲಿ ಸ್ಟಕ್ ಆಗಿಬಿಟ್ಟಿದ್ದಾರಲ್ಲ. ಅವರು ಜರ್ಮನಿಯಲ್ಲಿ ತಗಲಾಕೊಂಡು ಬಿಟ್ಟಿದ್ದಾರೆ ಅಥವಾ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ, ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ಅವ್ರು ಚಡಪಡಿಸ್ತಿದ್ದಾರೆ, ಅವ್ರ ಅಧಿಕಾರಿಗಳ ಮೇಲೆ ಕೂಗಾಡ್ತಾರೆ. ಹಿಟ್ಲರ್ನ ಭೇಟಿಯಾಗಿ 1 ತಿಂಗಳಾಯ್ತು, ಇನ್ನೂ ಏನೂ ಆಗಲಿಲ್ವಲ್ಲ ಅಂತಂದಾಗ ಕೊನೆಗೆ ಕೆಲವು ದಿನಗಳು ಕಳೆದ ನಂತರ ಒಂದು ಸುದ್ದಿ ಬಂತಂತೆ, ಜಪಾನ್ನಿಂದ ಒಂದು ಸಬ್ಮೆರೀನ್ ಹೊರಟಿದೆ, ಅವರು ನಿಮ್ಮನ್ನು ತಗೊಳಕ್ ಒಪ್ಪಿದ್ರೆ ನಿಮ್ಮನ್ನು ನಾವು ಅದರಲ್ಲಿ ಕಳಿಸ್ಕೊಡ್ಬೋದು ಅಂತ. ಒಪ್ಪದೇ ಇರೋದಕ್ಕೆ ರೀಸನ್ ಏನಿದೆ? ತಕ್ಷಣ ಅಲ್ಲಿ ಕರೆ ಮಾಡಿದರೆ ಆ ನೇವಿಯ ಮುಖ್ಯಸ್ಥನಾಗಿದ್ದವನು ಹೇಳ್ತಾನಂತೆ, ಎಷ್ಟೇ ದೊಡ್ಡ ಮನುಷ್ಯನಾಗಿರಲಿ ನಮ್ಮ ವೆಸಲ್, ಈ ನೇವಲ್ ವೆಸಲ್ನ ಹತ್ತಬೇಕು ಅಂತಂದ್ರೆ ಆತ ನೇವಿಯೋನೇ ಆಗಿರಬೇಕು ಅಥವಾ ಸೈನಿಕನೇ ಆಗಿರಬೇಕು, ಉಳಿದ ಸಾಮಾನ್ಯರನ್ನ ನಾವು ಹತ್ತಿಸ್ಕೊಳ್ಳೋದಿಲ್ಲ ಅಂತ. ಇವ್ರು ಯಾವ ಪರಿ ಕನ್ವಿನ್ಸ್ ಮಾಡಿದ್ರು ಒಪ್ಕೊಳ್ದೆ ಹೋದಾಗ ಕೊನೆಗೆ ಅವ್ರು ಹೇಳಿದ್ರಂತೆ, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಕಮಾಂಡರ್ ಇನ್ ಚೀಫ್ ಆತ, ಇಂಡಿಯನ್ ಲೀಜನ್ ಅನ್ನೋ ಸೇನೆ ಕಟ್ಕೊಂಡು ಅದರ ಕಮಾಂಡರ್ ಇನ್ ಚೀಫ್ ಆಗಿದ್ದಾರೆ, ನೀವು ಸೇರಿಸ್ಕೊಳ್ಳಲ್ಲ ಅಂದ್ರೆ ಏನ್ ಅರ್ಥ ಅಂತ. ಆಗ ಅವ್ರು ಒಪ್ಕೊಂಡ್ರಂತೆ, ಗೊತ್ತಿರಲಿಲ್ಲ ಯಾರು ಅಂತ ಅವರಿಗೂ ಕೂಡ. ಅವರಿಗೆ ಜಪಾನ್ನಿಂದ ಈ ತರ ಒಬ್ಬ ವ್ಯಕ್ತಿ ಬರ್ತಾರೆ, ಅವ್ರನ್ನ ಹತ್ತಿಸ್ಕೊಳ್ಬೇಕು ಅಂತಷ್ಟೇ ಹೇಳಿ ಕಳಿಸಲಾಗಿತ್ತು. ಜಪಾನಿನ ಹಡಗು ಅದು ಮಲಯಾದಿಂದ ಹೊರಟಿತ್ತು, ಸೌತ್ ಆಫ್ರಿಕಾನ್ ಬಳಸ್ಕೊಂಡು ಮಡಗಾಸ್ಕರಿಗೆ ಬರುತ್ತೆ. ಅಲ್ಲಿ ಜರ್ಮನಿಯಿಂದ ಬಂದಂತ ಸಬ್ಮೆರೀನು ಸುಭಾಷರನ್ನ ಜಪಾನಿನ ಸಬ್ಮೆರೀನ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಇಷ್ಟು ವ್ಯವಸ್ಥೆ ಆಗಿದ್ದು. ಈಗ ಸುಭಾಷ್ ಚಂದ್ರ ಬೋಸರು ತಯಾರಾಗಿ ಹೊರಟರು. ಅವರು ಸಬ್ಮೆರೀನ್ ಹತ್ತಿದ್ರು. ಜರ್ಮನಿಯ ಸಬ್ಮೆರೀನ್ ಹತ್ತಿದಾಗ ಅವ್ರು ಕೇಳಿದ್ರಂತೆ, ಎಷ್ಟು ದಿನ ಬೇಕಾಗ್ಬೋದು ಜಪಾನ್ಗೆ ಹೋಗ್ಲಿಕ್ಕೆ? 3 ರಿಂದ 4 ತಿಂಗಳು ಬೇಕಾಗ್ಬೋದು ಅಂತ. ಇಮ್ಯಾಜಿನ್ ಮಾಡಿ ಮಿತ್ರರೇ, 3 ರಿಂದ 4 ತಿಂಗಳುಗಳ ಕಾಲ ಅವರು ಸಮುದ್ರದ ಆಳದಲ್ಲಿ, ಸಮುದ್ರದ ಮೇಲೂ ಅಲ್ಲ, ಸಮುದ್ರದ ಆಳದಲ್ಲಿ ಇರಬೇಕು. ಮತ್ತು ಈ ಥರದೊಂದು ಪ್ರವಾಸ ಜೀವನದಲ್ಲಿ ಅನುಭವವೇ ಇರಲಿಲ್ಲ. 8-10 ಬಾರಿ ಈ ತರದ ಪ್ರವಾಸ ಮಾಡಿದವರು ಕೂಡ ಈ ತರದೊಂದು ಪ್ರವಾಸವನ್ನು ನೆನಪಿಸಿಕೊಂಡು ವಾಕರಿಕೆ ತಂದುಕೊಳ್ತಾರೆ. ಅಂಥದ್ರಲ್ಲಿ ಸುಭಾಷರು ರಾಷ್ಟ್ರದ ಕಾರ್ಯಕ್ಕೋಸ್ಕರ ಎಲ್ಲದಕ್ಕೂ ಸಜ್ಜಾಗ್ಬಿಟ್ಟಿದ್ರು. ಸುಭಾಷರು ಸಬ್ಮೆರಿನ್ ಹತ್ತುತ್ತಾರಲ್ಲ, ಹತ್ತಿ ಒಳಗೆ ಹೋದಾಗ ಸುಭಾಷ್ ಚಂದ್ರ ಬೋಸರು ಎಲ್ಲರನ್ನು ಮಾತನಾಡಿಸಿದ್ರು, ಕ್ಯಾಪ್ಟನ್ಗಳನ್ನು ಪರಿಚಯ ಮಾಡಿಕೊಂಡ್ರು. ಕೊನೆಗೆ ಅಧಿಕಾರಿಗಳಿಗೆ ಅಂತಿರುವಂಥ ವಿಶೇಷವಾದ ಕೋಣೆಯಲ್ಲಿ ಆರಾಮಾಗಿರುವಂಥ ಜಾಗವೇ ಅವ್ರಿಗೆ ಸಿಕ್ತು. ಆದರೆ ಪ್ರಾಬ್ಲಮ್ ಏನು ಗೊತ್ತೇನು, ಅವ್ರಿಗೆ ತಿನ್ಲಿಕ್ಕೆ ಅಂತ ಬ್ರೆಡ್ ತಂದು ಕೊಟ್ರಲ್ಲ, ಆ ಬ್ರೆಡ್ಡಿಗೂ ಕೂಡ ಡೀಸೆಲ್ ವಾಸನೆ. ಸುಭಾಷ್ ಚಂದ್ರ ಬೋಸರು ಅನ್ಕೊಂಡ್ರಂತೆ ಇನ್ನು ನಾನು ಊಟ ಮಾಡದಂತೆ ಅಂತ. ಅವ್ರಿಗೇನು ವ್ಯವಸ್ಥೆಯೇ ಇರಲಿಲ್ಲ. ಅಂಥದ್ರಲ್ಲೂ ಸುಭಾಷ್ ಚಂದ್ರ ಬೋಸರು ಅಲ್ಲಿದ್ದಾಗ ಧ್ಯಾನ ಜಪತಪಗಳಲ್ಲಿ ಸಮಯ ಕಳೀತಿದ್ರು, ವಿವೇಕಾನಂದರ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಿದ್ರು ಮತ್ತು ತಮ್ಮ ಇಂಡಿಯನ್ ಸ್ಟ್ರಗಲ್ ಪುಸ್ತಕದ ಉಳಿದ ಭಾಗಗಳನ್ನು ಕಂಪ್ಲೀಟ್ ಮಾಡೋದರಲ್ಲಿ ನಿರತರಾಗಿದ್ರು. ಎಲ್ಲರ ಜೊತೆ ಸಂಪರ್ಕ ಬೆಳೆಸ್ಕೊಂಡಾಗ್ಲೂ ಕೂಡ ತಮ್ಮ ಒಟ್ಟಾರೆ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಿದ್ರು. ಅವ್ರಿಗೆ ಆ ಸಮಯ ಪೂರ್ತಿ ಸಿಕ್ಕಿದ್ರಿಂದ ಅವರು ನಾವೊಂದು ಹಂಗಾಮಿ ಸರ್ಕಾರವನ್ನು ಸ್ಥಾಪನೆ ಮಾಡಿದರೆ, ನೆನ್ಪಿಟ್ಕೊಳ್ಳಿ, ಒಂದು ಹಂಗಾಮಿ ಸರ್ಕಾರವನ್ನು ಸ್ಥಾಪನೆ ಮಾಡಿದರೆ ಅದರ ಸ್ವರೂಪ ಹೇಗಿರಬೇಕು ಅನ್ನೋದರ ಕುರಿತಂತೆಯೂ ಕೂಡ ಸಾಕಷ್ಟು ಯೋಚನೆ ಮಾಡಲಿಕ್ಕೆ ಸಿಕ್ಕ ಅವಕಾಶ ಅದು.
ಇಷ್ಟಕ್ಕೂ ಒಂದು ಹಂಗಾಮಿ ಸರ್ಕಾರವನ್ನು ಯಾಕೆ ಸ್ಥಾಪನೆ ಮಾಡಬೇಕು? ಭಾರತ ಸರ್ಕಾರ ಅಂತ ಹೆಸರಿಟ್ಕೊಂಡು ತಾನದರ ಪ್ರಧಾನಿಯಾಗಿ ಒಂದು ಮಂತ್ರಿಮಂಡಲವನ್ನು ಯಾಕೆ ರಚನೆ ಮಾಡಬೇಕು ಅಂತಂದ್ರೆ, ತನಗೆ ಯಾರಾದರೂ ಸಹಾಯ ಮಾಡುವಾಗ, ಅದು ಜಪಾನ್ ಇರಲಿ, ಜರ್ಮನಿ ಇರಲಿ, ಇಟಲಿ ಇರಲಿ, ಅದು ವ್ಯಕ್ತಿಗೆ ಸಹಾಯ ಮಾಡೋದಲ್ಲ. ಮತ್ತು ಎರಡನೇದು, ಈ ಸಹಾಯ ಮಾಡಿದ ನಂತರ ಭಾರತ ಮುಕ್ತಗೊಂಡಾಗ ಇವ್ರು ಯಾರೋ ಬಂದು ಆಕ್ರಮಣ ಮಾಡಿ ಕೂತ್ಕೊಳ್ಳೋದಲ್ಲ, ಬದಲಿಗೆ ಅವ್ರು ಸಹಾಯ ಮಾಡ್ತಾ ಇರೋದು ಹಂಗಾಮಿ ಭಾರತ ಸರ್ಕಾರಕ್ಕೆ. ಸಹಾಯ ಮಾಡಿದ ನಂತರ ಅವೆಲ್ಲವನ್ನು ಅವರು ಭಾರತ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು. ಭಾರತ ಸರ್ಕಾರ ಇವರ ಸಹಾಯವನ್ನ 1 ರೂಪಾಯಿಯೂ ಮರಳಿಸಬೇಕು ಎನ್ನುವಂತ ಕಲ್ಪನೆಯನ್ನಿಟ್ಕೊಂಡು ಹಂಗಾಮಿ ಭಾರತ ಸರ್ಕಾರದ ಪ್ಲಾನ್ ಮಾಡಿದ್ರು. ಹಡಗು ಈಗ ಮಡಗಾಸ್ಕರ್ ಹತ್ರ ಬಂತಲ್ಲ, ಆ ಕಡೆಯಿಂದ ಜಪಾನಿನ ಸಬ್ಮೆರಿನ್ ಬಂತು, ಈ ಸಬ್ಮೆರಿನು ಬಂತು. ಆದರೆ ಮಧ್ಯದಲ್ಲಿ ಉತ್ಪಾತವೇ ಅಲೆಗಳ ಜೋರ್ ಹೆಂಗಿತ್ತು ಅಂತಂದ್ರೆ ಒಂದು ಇಡೀ ದಿನ ಹಾಗೆ ಕಳಿಬೇಕಾಗಿ ಬಂತು. ಕೊನೆಗೆ ಈ ಭಾಗದಿಂದ ಕೆಲವರು ಆ ದಿಕ್ಕಿಗೆ ಹಗ್ಗವನ್ನು ಎಸೆದು ಎರಡೂ ಸಬ್ಮೆರಿನ್ಗಳು ಹತ್ರ ಬಂದು ಸುಭಾಷ್ ಚಂದ್ರ ಬೋಸರು ಬೋಟ್ನಲ್ಲಿ ಇಳಿದು ಬೋಟ್ನಲ್ಲಿ ಸೇರಿಕೊಂಡು ಅಲ್ಲಿಂದ ಅದಕ್ಕೆ ದಾಟಬೇಕಾಗಿ ಬಂತು. ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ನೀರೊಳಗಿರುವಂಥ ಶಾರ್ಕ್ಗಳಿಗೆ ಆಹಾರವಾಗಬಹುದಾಗಿರುವಂಥ ಪ್ರಸಂಗ ಇದ್ದಾಗಲೂ ಕೂಡ ಸುಭಾಷರ ತುಡಿತ ಹೇಗಿತ್ತು ಅಂತಂದ್ರೆ, ತಾನಲ್ಲಿಗೆ ರೀಚ್ ಆಗಲೇಬೇಕು, ಜಪಾನಿಗೆ ಹೋಗಬೇಕು, ಸಿಂಗಪೂರ್ನಲ್ಲಿರುವಂಥ ಭಾರತೀಯ ಸೈನಿಕರನ್ನು ತೆಗೆದುಕೊಳ್ಬೇಕು, ಅಲ್ಲಿಂದ ಮುಂದೆ ಜಪಾನಿನ ಸಹಕಾರ ತೆಗೆದುಕೊಂಡು ಇಂಫಾಲಿನ ಮೂಲಕ ಭಾರತದ ಮೇಲೆ ಆಕ್ರಮಣ ಮಾಡಬೇಕು. ಆ ಮನುಷ್ಯನ ತಲೆಯಲ್ಲಿ 1000 ದಿಕ್ಕಲ್ಲಿ ಆಲೋಚನೆಗಳು ಓಡಾಡ್ತಾ ಇದ್ದು ಸುಭಾಷ್ ಚಂದ್ರ ಬೋಸರು ಸಜ್ಜಾಗಿ ನಿಂತುಬಿಟ್ಟಿದ್ರು. ಈಗ ಸುಭಾಷ್ ಚಂದ್ರ ಬೋಸರು ಮತ್ತೊಂದು ಸುದೀರ್ಘವಾದ ಪ್ರವಾಸ ಮಾಡಿಕೊಂಡು ಅಂತೂ ಜಪಾನಿಗೆ ಬಂದ್ರು. ಜಪಾನಿಗೆ ಬಂದು ಪ್ರಧಾನಿ ಟೋಜೋನ ಭೇಟಿಯಾದರು. ಮಿತ್ರರೇ, ಮೊದಲೇ ಜಪಾನಿಗರಿಗೆ ಭಾರತದವ್ರನ್ನ ಕಂಡ್ರೆ ಬಹಳ ಪ್ರೀತಿ, ಅದರಲ್ಲೂ ಟೋಜೋಗೆ ಭಾರತೀಯರನ್ನ ಕಂಡ್ರೆ ಸ್ವಲ್ಪ ಒಂದು ಮುಷ್ಟಿ ಜಾಸ್ತಿ ಪ್ರೀತಿ ಇತ್ತು. ಮತ್ತು ಸುಭಾಷರ ವ್ಯಕ್ತಿತ್ವದಿಂದ ಎಷ್ಟು ಪ್ರಭಾವಿತರಾಗಿದ್ರು ಪ್ರಧಾನಿ ಟೋಜೋ ಅಂತಂದ್ರೆ, ಸುಭಾಷರು ಏನ್ ಕೇಳಿದಾಗ್ಲೂ ಇಲ್ಲ ಅಂತ ಹೇಳಲಿಲ್ಲ. ಕೆಲವೊಂದ್ಸಲ ಅನ್ಸುತ್ತೆ ಸುಭಾಷ್ ಚಂದ್ರ ಬೋಸರಿಗೆ ಸಹಾಯ ಮಾಡುವ ಭರದಲ್ಲಿ ಕೆಲವೊಂದು ತೊಂದರೆಗಳನ್ನು ಅವ್ರ ಮೈ ಮೇಲೆ ಎಳಕೊಂಡಿದ್ದಿರಬಹುದು. ಆದರೆ ಸುಭಾಷರ ಕೆಲಸದಲ್ಲಿ ತನ್ನ ಪಾತ್ರ ಇರಬೇಕು ಅಂತ ಆತ ಬಹಳ ಪ್ರೀತಿಯಿಂದ ಭಾವಿಸ್ಕೊಳ್ತಿದ್ರು. ಸುಭಾಷರ ಕುರಿತಂತೆ ಸುಭಾಷರನ್ನ ಅವರು ತಮ್ಮ ಸಂಸತ್ತಿಗೆ ಕರ್ಕೊಂಡೋಗಿ ಒಂದು ಮಾತನಾಡ್ತಾರೆ. ಅದರಲ್ಲಿ ಅವ್ರ ವ್ಯಕ್ತಿತ್ವ ಏನು ಅಂತ ಅರ್ಥ ಆಗುತ್ತೆ. ಅವ್ರು ಹೇಳ್ತಾರೆ, ಜೂನ್ 16ನೇ ತಾರೀಕು ನಡೆದಂಥ ಸಂಸತ್ತಿನ ಇದರಲ್ಲಿ ಬೋಸರನ್ನ ಆಹ್ವಾನಿಸಿ ಅಲ್ಲಿ ಮಾತನಾಡಿಸಿದ್ದು, ಭಾರತ ಇಷ್ಟು ವರ್ಷಗಳ ನಂತರವೂ ಇಂಗ್ಲೆಂಡಿನ ನಿರ್ದಯ ದಮನಶಾಹಿಗೆ ಒಳಪಟ್ಟು ಮುಂದುವರಿದಿರುವುದು ನಮಗೆ ಅಸಮಾಧಾನ ಉಂಟು ಮಾಡಿದೆ. ಭಾರತಕ್ಕೆ ನಮ್ಮ ಪೂರ್ಣ ಸಹಾನುಭೂತಿ ಇದೆ. ಆ ದೇಶದ ಸ್ವಾತಂತ್ರ್ಯ ಸಾಧನೆಯ ಪ್ರಯತ್ನಕ್ಕೆ ನಮ್ಮಿಂದಾದ ನೆರವನ್ನೆಲ್ಲ ನೀಡಲು ನಿರ್ಧರಿಸಿದ್ದೇವೆ. ಭಾರತ ಸ್ವತಂತ್ರಗೊಂಡು ತನ್ನ ಏಳ್ಗೆಯನ್ನು ಉಪಕ್ರಮಿಸುವ ದಿವಸ ದೂರ ಇಲ್ಲ ಅಂತ ನಾವು ನಂಬಿಕೊಂಡಿದ್ದೀವಿ. ಇದೀಗ ನಡೆದಿರುವ ಸಮರದಲ್ಲಿ ಜಯಗಳಿಸಿದರೆ ಮಾತ್ರ ಪೂರ್ವ ಏಷ್ಯಾದ ಜನಾಂಗಗಳೆಲ್ಲ ಮುಕ್ತವಾಗಬಲ್ಲವು. ಪೂರ್ವ ಏಷ್ಯಾದ ಎಲ್ಲ ರಾಷ್ಟ್ರಗಳ ನಡುವೆ ಘನಿಷ್ಠ ಸಂಬಂಧ ಮತ್ತು ಸಹಕಾರ ಏರ್ಪಡಬೇಕಾಗಿದೆ ಅಂತ ಅದ್ಭುತವಾಗಿರುವಂಥ ಭಾಷಣ ಆಗಿತ್ತದು. ನಾನು ಯಾಕೆ ಭಾರತಕ್ಕೆ ಸಹಕಾರ ಮಾಡಲಿಕ್ಕೆ ಇಚ್ಛಿಸ್ತೀನಿ ಎನ್ನುವಂಥ ವಿಚಾರವನ್ನು ಕೂಡ ಆತ ತುಂಬ ಸ್ಪಷ್ಟವಾಗಿ ಹೇಳಿದ. ಸುಭಾಷ್ ಚಂದ್ರ ಬೋಸರು ಆನಂತರ ತಮ್ಮ ಯೋಜನೆ ಏನು, ಸ್ವಾತಂತ್ರ್ಯಕ್ಕೋಸ್ಕರ ಯಾವ ದಿಕ್ಕಿನಲ್ಲಿ ನಾವು ಕ್ರಮಿಸ್ತೀವಿ ಅನ್ನುವಂಥ ನೀಲನಕ್ಷೆಯನ್ನು ಸಂಸತ್ನಲ್ಲಿ ಮಂಡಿಸಿದರು. ಇಲ್ಲಿಂದ ಆಚೆಗೆ ಸುಭಾಷ್ ಚಂದ್ರ ಬೋಸರು ಯಾವತ್ತೂ ಕೂಡ ಕದ್ದು ಮುಚ್ಚಿ ವ್ಯವಹಾರ ಮಾಡಬೇಕಾದ ಪ್ರಸಂಗವೇ ಬರಲಿಲ್ಲ. ಅವರು ತಾನು ಸುಭಾಷ್ ಚಂದ್ರ ಬೋಸು ಇಂಡಿಯನ್ ನ್ಯಾಷನಲ್ ಆರ್ಮಿ ತನ್ನದ್ದು, ಈ ಫ್ರೀ ಇಂಡಿಯಾ ಸೆಂಟರ್ ಕಟ್ಟಿದ್ ನಾನೇ, ಅದಾದ್ಮೇಲೆ ಇಲ್ಲೇನು ಹಂಗಾಮಿ ಸರ್ಕಾರ ಮಾಡ್ತಿದ್ದೀವೋ ಅದು ನಮ್ದೇ, ಎಲ್ಲವನ್ನು ಧೈರ್ಯವಾಗಿ ಹೇಳ್ಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಆಗಿದ್ದು ಇಲ್ಲಿಂದ ಆಚೆಗೆ. ಅಲ್ಲಿವರೆಗೂ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಏನೇನು ಸುದ್ದಿ ಹಬ್ಬಿದ್ಯೋ ಅದೆಲ್ಲವನ್ನೂ ಕೂಡ ಜನ ನಂಬ್ತಾ ಇದ್ರು. ಆದರೆ ಈಗ ಸುಭಾಷರು ಅಕ್ಷರಶಃ ತಾವು ಸಮರ್ಥವಾಗಿ ಅವರ ಎದುರುಗಡೆ ಬಂದು ನಿಂತುಕೊಳ್ಳುವಂತಾಗಿತ್ತು. ಇಲ್ಲಿಂದಲೇ ಸುಭಾಷ್ ಚಂದ್ರ ಬೋಸರು ರೇಡಿಯೋದೊಂದು ಭಾಷಣ ಮಾಡ್ತಾರೆ. ಅದು ಭಾಷಣ ಅನ್ನೋಕ್ಕಿಂತ ಗರ್ಜನೆ ಅಂತಾನೆ ಹೇಳಬೇಕು. ಆ ಗರ್ಜನೆ ಹೇಗಿತ್ತು ಅಂತಂದ್ರೆ, ಇದು ಬರೀ ಭಾರತೀಯರಿಗಲ್ಲ, ಬ್ರಿಟಿಷರಿಗೂ ಎಚ್ಚರಿಕೆಯ ಸಂದೇಶ. ನಾನು ಈಗ ಹಿಂದೂಸ್ತಾನದ ಸೀಮೆಯಿಂದ ಬಹಳ ದೂರ ಇಲ್ಲ. ನನ್ನ ಮಾರ್ಗವನ್ನು ಬ್ರಿಟಿಷರಿಗೆ ತಡೆಯೋದು ಸಾಧ್ಯ ಆಗಲಿಲ್ಲ. ಈ ಮಾತು ಬಹಳ ಇಂಪಾರ್ಟೆಂಟ್. ತುಂಬಾ ಸಮರ್ಥರು ಅಂತ ಬ್ರಿಟಿಷರು ಹೇಳ್ಕೊಳ್ತಾರಲ್ಲ, ನಾನು ಜರ್ಮನಿಯಿಂದ ಜಪಾನಿಗೆ ಬಂದಿದ್ದೀನಿ, ತಡಿಲಿಕ್ಕೆ ಆಗಲಿಲ್ಲ ಅವ್ರ ಹತ್ರ. ಸ್ವಾತಂತ್ರ್ಯದ ಅಂತಿಮ ಮಹಾಸಂಗ್ರಾಮಕ್ಕೆ ಸಿದ್ಧರಾಗಿ ಹಿಂದೂಸ್ತಾನದ ಸರಹದ್ದು ಪ್ರವೇಶಿಸಬೇಕಿದೆ. ಕಾರಾಗೃಹದಲ್ಲಿದ್ದ ಸಾವಿರಾರು ನನ್ನ ಕ್ರಾಂತಿಕಾರಿ ಯುವಕರು ನನ್ನ ಹಾದಿ ಕಾಯುತ್ತಿದ್ದಾರೆ. ನೇಣುಗಂಬವೇರಿದ ಹುತಾತ್ಮರಿಂದ ಕ್ರಾಂತಿ ಮಾರ್ಗ ರಕ್ತರಂಜಿತವಾಗಿದೆ. ದೇಶಭಕ್ತರೇ, ಸ್ವಲ್ಪ ತಾಳಿಕೊಳ್ಳಿ. ಕೆಲವೇ ದಿನಗಳಲ್ಲಿ ಕಾರಾಗೃಹದ ಗೋಡೆಗಳು ಉರುಳುತ್ತವೆ, ಶತ್ರುಗಳ ಅಹಂಕಾರಿ ಕೋಟೆ ನಾಶಗೊಳ್ಳುತ್ತವೆ, ನಾವೆಲ್ಲರೂ ಸ್ವಾತಂತ್ರ್ಯದ ಹೊಂಗಿರಣದಲ್ಲಿ ಮುಳುಗುತ್ತೇವೆ ಅಂತ ಸುಭಾಷ್ ಚಂದ್ರ ಬೋಸರು ರೇಡಿಯೋದ ಮೂಲಕ ಭಾಷಣ ಮಾಡಿದರು.
ಆ ಭಾಷಣದ ಪ್ರಭಾವ ದೇಶದಲ್ಲಿ ಹೇಗಾಗಿರ್ಬೋದು ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಿತ್ರರೇ, ಸುಭಾಷ್ ಚಂದ್ರ ಬೋಸರಿಗಿದ್ದಂಥ ದೊಡ್ಡ ಶಕ್ತಿ ಏನು ಅಂತಂದರೆ, ಸಿಂಗಾಪುರದಲ್ಲಿ ಬ್ರಿಟಿಷರು ಸೋತ್ರಲ್ಲ, ಬ್ರಿಟಿಷರು ಸೋತಾಗ ಏನು ಮಾಡಿದ್ರು ಅಂತಂದರೆ, ಯಾವ್ಯಾವ ಭಾರತೀಯ ಸೈನಿಕರನ್ನ ಯುದ್ಧಕ್ಕೆ ಅಂತ ಕರ್ಕೊಂಡು ಬಂದಿದ್ರೋ ಅಷ್ಟೂ ಭಾರತೀಯ ಸೈನಿಕರನ್ನ ಅವರು ಮುಲಾಜಿಲ್ ಜಪಾನಿಗರ ವಶಕ್ಕೆ ಕೊಟ್ಬಿಟ್ರು. ಕೊಡುವಾಗ ಏನು ಹೇಳ್ತಾರೆ ಗೊತ್ತಾ, ಇಷ್ಟು ದಿನ ನಿಮಗೆ ನಾವು ಆರ್ಡರ್ ಕೊಡ್ತಿದ್ವಿ, ಇನ್ಮೇಲೆ ಜಪಾನಿಗರು ಆರ್ಡರ್ ಕೊಡ್ತಾರೆ, ಅವ್ರು ಏನು ಹೇಳ್ತಾರೋ ಹಾಗೆ ಕೇಳ್ಕೊಂಡಿರಿ ಅಂತ ಅಂದ್ಬಿಟ್ರು. ನಿಮ್ಮ ಬಾಧ್ಯತೆಯೇ ನಮಗಿಲ್ಲ ಅಂತ. ಭಾರತೀಯರನ್ನು ಅವ್ರು ಕನ್ಸಿಡರ್ ಮಾಡ್ತಿದ್ದ ರೀತಿ ಅಂತದ್ದು. ಭಾರತೀಯರಿಗೆ ನಯಾ ಪೈಸೆ ಕಿಮ್ಮತ್ತು ಗೌರವವನ್ನ ಕೊಡ್ತಾ ಇರಲಿಲ್ಲ ಅವರು. ಸೈನಿಕರಿಗೆ ಒಳಗೊಂದು ಬೇಗುದಿ ಇತ್ತು, ಆದರೆ ತಿಂದ ಅನ್ನಕ್ಕೆ ದ್ರೋಹ ಬಗೆಬಾರದು ಅನ್ನುವಂಥ ಭಾವನೆಯೂ ಇತ್ತು. ಈಗ ಇವರಲ್ಲಿರುವಂಥ ಈ ಧರ್ಮ ಸಂಕಟಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು ಇಲ್ಲಿರುವಂಥ ಭಾರತೀಯ ಸೈನಿಕರು ಯಾರ ವಿರುದ್ಧ ಕಾದಾಡಬೇಕು, ನಿಜವಾಗಿಯೂ ಯಾರಿಗೋಸ್ಕರ ಹೋರಾಡಬೇಕು ಎನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಟ್ಟು ಅವರನ್ನು ಭಾರತದ ಕಡೆಗೆ ಈ ಸಮರಕ್ಕೆ ಸಜ್ಜುಗೊಳಿಸಲಿಕ್ಕೆ ಯಾರಾದರೂ ಬರಬೇಕಿತ್ತು. ಆ ರೂಪದಲ್ಲಿ ಸುಭಾಷ್ ಚಂದ್ರ ಬೋಸರು ಬಂದರು. ಅವರು ಜಪಾನ್ನಲ್ಲಿದ್ದಾಗ ಅವ್ರು ಮಾಡಿದಂಥ ಪ್ರತಿಯೊಂದು ಭಾಷಣಗಳು, ಮುಂದೆ ಜಪಾನಿನ ವಶಕ್ಕೊಳಗಾದಂಥ ಸಿಂಗಪುರ್ನಲ್ಲಿ ಮಾಡಿದಂಥ ಭಾಷಣಗಳು, ಬರ್ಮಾದ ಭೂಮಿಯಲ್ಲಿ ನಿಂತ್ಕೊಂಡು ಮಾಡಿದಂಥ ಭಾಷಣಗಳು, ಅವೆಲ್ಲವೂ ಈ ದಿಕ್ಕಿನಲ್ಲಿ ಪ್ರೇರಣೆಯಾದಂಥವೇ. ಪ್ರತಿಯೊಬ್ಬ ಸೈನಿಕನೂ ಕೂಡ ನಾನು ಬ್ರಿಟಿಷರಿಗೋಸ್ಕರ ಹೋರಾಡಿದ್ದೇ ನನ್ನ ದೇಶಕ್ಕೆ ಮಾಡಿದ್ದ ಮೋಸ, ಇನ್ನು ಮುಂದೆ ದೇಶದ ಪರವಾಗಿ ಕಾದಾಡಬೇಕು ಎನ್ನುವ ಕಲ್ಪನೆಯನ್ನು ಅವರೊಳಗೆ ಸಮರ್ಥವಾಗಿ ತುಂಬಿದವರು ಸುಭಾಷ್ ಚಂದ್ರ ಬೋಸರು. ಮತ್ತೆ ನಾಳೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.